ಎಮ್ಮಯ ಸಮ್ಮುಖದೊಳ ರಮಣೀಯವಾದ ಯಾವದ ಒಂದು ಪಟ್ಟಣ ಕಾಣ್ತಿರುವುದು ಅದು ಯಾವದಿರುವುದು ಅಮರಾವತಿಯೋ ಹಳಕಾವತಿಯೋ ಮಹಾ ಸುಂದರವಾಗಿ ಕಾಣ್ತಿರುವುದು. ಈ ನಗರವನ್ನು ಪರಿಪಾಲಿಸುವ ಹೀರನು ಈ ನಗರವನ್ನು ವರ್ಣಿಸಬೇಕಾದರೆ ಶಾಸ್ತ್ರ ಪಡೆಗಳ ಆದಿಶೇಷನಿಗಾದರೆ ಮಹಾತ್ರ ಪಟ್ಟಣದ ಈ ಹೆಸರು ಏನು? ಎಮ್ಮ ಕುದುರೆಯ ಸತ್ತನೋ ಅಸತ್ತನೋ ಆಲೋಚನೆ ಮಾಡಿ ಹೇಳ ಭೂಕಾಂತ ಇದರ ವೃತ್ತಾಂತ. ಎಲೈ ಭೂಕಾಂತನಾದ ಪಾರ್ಥನೆ, ನಿನಗೆ ಗೊತ್ತಿಲ್ಲವೇ ಆ ಪಟ್ಟಣದ ವೃತ್ತಾಂತದ ವರ್ಣೆ? ಈ ಕ್ಷೋಣಿಯೇಳ ಇರುವ ಕ್ಷೋಣಿಪಾಲ ನನ್ನ ಮಂದಿರ ಸಮದಾದ ಯಾವತ್ತು ಜನಸಂಘದಿಂದ ಕೂಡಿರುವ ಈ ಪಟ್ಟಣದ ಹೆಸರು ಮಣಿಪುರ. ದಿಸತ್ಕುಲ ಗಣ್ಯನಾಗಿದ್ದ ಬಬ್ರುವನ ನಮ್ಮ ಮಹಾಬಲಾಢ್ಯನೇ ಈ ಪಟ್ಟಣದ ಅಧಿಪತಿಯು. ಮೇಲಾಗಿ ಸದಾಕಾಲ ವಿಷ್ಣು ದನ್ನ ಸಕ್ತನು, ಮಾತಾಪಿತಲ ಭಕ್ತಿ ಪೂಜೆ ಸಕ್ತನು. ಇದು ಅಲ್ಲದೆ ಯಾವತ್ತು ದೇಶಾಧಿಪರರ ಆತನ ಪರಾಕ್ರಮಕ್ಕೆ ಮೆಚ್ಚಿ ಭಯಪಟ್ಟು ಕಪ್ಪವನ್ನು ಸಲ್ಲಿಸುತ್ತಿರುವರು. ಪಟುಪಟ ಪರಾಕ್ರಮಶಾಲಿಯ ಕುದುರೆಯ ಮುಖಟ್ಟದ ಬಿಡಲಾರನ ಭೂಪತಿ, ಮುಂದೇನಾಗುವುದು ನಮ್ಮ ಗತಿ? ಪರಬಲ ತಿಮಿರ ಪ್ರಭಾಕರನ ಮೆರಿವಯಲ ಮರಳತ್ತ ಮೊದಲಾದ ವೀರಾದಿ ವೀರರೇ ಮಹಾ ನೋಡಿದಿರ ನಮಗಾದ ಅಪಶಕನದ ರೀತಿ. ತ್ರಿಕುಲಬಲರನ್ನಕ್ಕು ಕಾಪಕನ ವಿರಂಜಿತ ಮುಕುಟ ಅಗ್ರದಳೆಂದು ಬಂದು ಕುಳಿತುಕೊಂಡಿತು. ಅಯ್ಯೋ ಅಕಟಕಟ, ಈ ಅನಿಷ್ಟಪ್ರದವಾದ ಅಪಶಕನವು ಅರ್ಜುನಂ ಕಾಯಬಹುದೋ ಇಲ್ಲ ಕೊಲ್ಲಬಹುದೋ ಏನು ಮಾಡದ ತಿಳಿಯದು. ಕಾಲ ಬಸತ್ತಂತ ಬಂದ ಪ್ರಾರಂಭದ ಕರ್ಮವು ಅನುಭವಿಸದೆ ತ್ರಿಮೂರ್ತಿಗಳಾದರೂ ಬಿಡದು. ಪಾರ್ಥನ ಪೂರ್ವಾರ್ಜಿತ ಕರ್ಮಕ್ಕೆ ತಾರು ಮಾಡತಕ್ಕದೇನಿದೆ? ಚಿಕ್ಕಪ್ಪನ ದೈವವಿದ್ದಂತೆ ಆಗುತ್ತದೆ ಕಂಡಿರ ವೀರಾದಿ ವೀರರೇ ಮಹಾಸೂರರೇ. ಲೋಕ ನೇತೃತ್ವ ಜನ ಪಾರ್ಥನಾದ ಋಷಧ್ವಜ, ನೀನು ಹೇಳುವ ಮಾತು ಸಹಜ. ಅನ್ವಿಷ್ಟ ಪ್ರರಾಬ್ಧಿ ಎಂತ ವೀರಾದಿ ವೀರರಮ್ಮಿಡುದು. ದಶರಥನ ಪುತ್ರನಾದ ರಾಮಚಂದ್ರನ 14 ವರ್ಷ ವನವಾಸಕ್ಕೆ ಸೇರಿಸಿತು. ಕಾರ್ತವೀರ ಅರ್ಜುನಂತ ಪರಾಕ್ರಮಶಾಲಿಯನ್ನು ಸಹಸ್ರವರ್ಷ ಪರ್ಯಾಪ್ತರ ಸೆರೆಮನೆಯನ್ನು ಸೇರಿಸಿತು. ಹೌದೇನು ರಾಜ? ಆದ್ದರಿಂದ ಅರ್ಜುನನಿಗೆ ಬಂದ ಅನಿಷ್ಟಪ್ರದವಾದ ಅಪಶಕನವು ಏನು ಮಾಡಿತು? ಏನು ಮಾಡಿತು ರಾಜ? ತ್ರಿಲೋಕದಳ ಮುಂದಕ್ಕೆ ಇಟ್ಟು ಕಾಲು ಹಿಂದಕ್ಕೆ ಇಡುವರ ಗಂಡನೆಂದು ಕಾಲು ಬೆಂಡು ಎಂಬುದು ಧರಿಸಿದ ಮಧ್ಯ ಪಾಂಡವನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಬೆಂಬಲ ಇರುವಾಗ ಬಳಿವೆ ಎಂತ ಅಪಶಕನವು ಏನು ಮಾಡುವು? ಆದ್ದರಿಂದ ನಾವೆಲ್ಲರೂ ಪ್ರಸಿದ್ಧವಾದ ಆಯುಧಗಳನ್ನು ಧರಿಸಿ ರೋಷಾನ್ನಳತನಾಗಿ ಬಬ್ರುವನೊಡನೆ ಸಿದ್ಧರಾಗಬೇಕಾಗಿರು ಸತ್ವಜ ಎನ್ನ ಮಾತು ಸಹಜ. ನಿನ್ನ ಇಷ್ಟದಂತಾಗಲಿ ರಾಜ.
ರಾಜೇಂದ್ರ ದಯಗುಣ ಸಾಂದ್ರ ಅಬ್ಬೋ ಜನಕ ನಿನ್ನ ಪಾದಾರವಿಂದಕ್ಕೆ ಅರ್ಪಿಸುವುದಕ್ಕಾಗಿ ಅನಾರೋಗ್ಯ ತಳಮಾದ ವಜ್ರ ವೈಡೂರ್ಯ ಗೋಧುಮಿಕ ಮರಕತ ಮಾಣಿಕ್ಯಾದ ನವರತ್ನಗಳು ಸಮಸ್ತ ವಸ್ತು ನಿಜಗಳು ಜನಕ ನಿನ್ನ ಜ್ಞಾಸವಂ ತಂದಿರುವನು ನಿನ್ನ ಪಾದಕ್ಕೆ ಶರಣಾಗತರಾಗಿರುವೆ ಕಪ್ಪ ಕಾಣಿಕೆಯಂ ಸ್ವೀಕರಿಸಿ ಅನ್ನಂ ಕರುಣ ಕಟಾಕ್ಷದಿಂದ ರಕ್ಷಿಸಿ ಸಾಕ್ಷಾಕ್ಷಿಸುತ್ತದೆ ಕಮಲ ಪ್ರತ್ಯಾಕ್ಷರ ಭಕ್ತನೇ. ಉದ್ಯೋಗ್ ಭದ್ರತರ ಮಾದಕದನ ಪ್ರಸಿದ್ಧ ದೋಳ ಉದ್ಯೋಗ್ ಪರಾಕ್ರಮ ನೆನೆಸಿದ ತಾತ ಹೇಳುವನು ಕೇಳು ಎನ್ನಯ ವೃತ್ತಾಂತ. ಅಹೋ ಜನಕ ಹತಿಯಾರ್ತಿಯಿಂದ ನೀನು ತೀರ್ಥಯಾತ್ರೆಯ ಕಾಲದೊಳ ಸತೀಶ ರಮಣೀಯರಾದ ಚಿತ್ರಾಂಗಿಯನ್ನು ಗಾಂಧರ್ವ ವೀಧಿ ಪೂರ್ವಕವಾಗಿ ವಿವಾಹ ಮಾಡಿಕೊಂಡು ತಮ್ಮ ಪುರಕ್ಕೆ ತೆರಳಿಬೋದಿರಿ. ಅಹೋ ಜನಕ ಸರ್ವಾಯ ಚಿತ್ರಾಂಗಿಯ ಗರ್ಭ ಸಂಜಾತನಾದ ನಾನೇ ವೀರಬಬ್ರುವಾನನು ಉಲುಪಿಯಿಂದ ರಕ್ಷಿಸಲ್ಪಟ್ಟವನು ದಾತ್ರೀಶ ಪಾರ್ಥನೆ ಪಿತನಂದರಿಯದ ನೀತಿ ಬಹಿರನಾಗಿ ನಿನ್ನ ಯಜ್ಞಾಸವಂ ಕಟ್ಟಿದನು ಅಲ್ಪಾಗ್ನಿಯಾದ ಎನ್ನವ ಗುಣಗಳ ಮನ್ನಿಸಿ ರಕ್ಷಿಸೆ ಎನ್ನ ನಿನ್ನ ಪಾದ ಪಲ್ಲವಂಗಳಿಗೆ ನಾನು ಮನವನ ಜನಕ ಜಗತ್ತು ವಿಕ್ಷಾಂತಿ ಕಾಂತಿ ಜನಕ. ಜನ ಇವರು ಸರ್ಪಂಚ್ ಆದಂತವರಿಗೆ 101 ರೂಪಾಯಿ ಯಾರು ಮಾಡಿರ್ತಾರೆ. ನೆಲೆಯಲು ನೆಲೆಸಿರುವ ಭೂಕಾಂತರ ಕಣ್ಣಿಯೆಲ್ಲ ಚಿಂತಾಮಣಿಯಿಂದ ಒಪ್ಪು ಎಲೈ ಧನಂಜಯನೇ, ಏತಕ್ಕೆ ಸುಮ್ಮನಿರುವಿ? ಈ ಬಬ್ರುವನನು ಸಾಕ್ಷಾತ್ ನಿನಗೆ ಪುತ್ರನು. ಇವನು ಕೇವಲ ಪರಮ ಭಕ್ತಿಯಿಂದಲೂ ಮಹಾಶಕ್ತಿಯಿಂದಲೂ ಕೂಡಿದವನಾಗಿ ನಿನ್ನ ರೂಪವನ್ನು ಹೋಲುತ್ತಿರುವನು. ಭಯ ಭಕ್ತಿ ಬಳಿರ ಭಯ ಭಕ್ತಿಯಿಂದ ನಿನ್ನ ಪಾದ ಭುಜದಡೆಗೆ ಬಂದು ಬಣಿದಿರುವ ಬಬ್ರುವನ ಮನಸದೆ ಮರ್ಯಾದೆಯನ್ನು ಕೊಡದೆ ಮಗನೆಂದು ಭಾವಿಸದೆ ಆಶ್ಚರ್ಯವಾಗಿ ಕಾಣುತ್ತದೆ ದಾತ್ರಪತಿ. ಇದು ಏನು ರೀತಿ? ಭ್ರಷ್ಟನೇ ಎಲ್ಲ ಅರ್ಜುನ ಏನು ಹೇಳಲಿ ನಿನ್ನ ವಾಕ್ ದೌರ್ಜನ್ಯ. ತಂದೆಯ ಸಂಗಡ ದೋಷವೆಂಬಳಿಸುವುದು ಒಳೆತೆಲ್ಲವೆಂಬ ಮಾತೆಯ ಈತಿ ವಚನಕ್ಕೆ ಮನಗೊಟ್ಟು ಕೋಪವೆಂಬಿಟ್ಟು ಸಂತೋಷವೆಂಪಟ್ಟು ಧನ ಕನಕ ವಸ್ತು ವಾಹನ ಸಮಸ್ತ ವಸ್ತುಗಳನ್ನು ನಿನ್ನ ಪಾದ ಸನ್ನಿಯದೊಳ ತಂದಿಟ್ಟು ಎಲೈ ಅದಮನ ಎಲೈ ಮೂರ್ಖನ ಎನ್ನಂ ರಕ್ಷಿಸೆ ಎಂದು ಬೇಡಿದರೆ ಅಲ್ಪ ಮಾತಿಗಳಿಂದ ಕರೆದು ಎನ್ನಂ ಕಾಲನಿಂದ ಒಗೆದು ಎನ್ನಂ ಏಸ ತಮ್ಮವನೆಂದು ಎನ್ನ ಮಾತೆಯ ಚಿತ್ರಾಂಗಿಯ ಮರ್ಯಾದೆಯಂ ಕಳೆದಿಯ ಸಾರ್ಥಕ ಮಾತನಾಡುವನಲ್ಲ ಈ ಕುಲ್ಲ. ಎಲೈ ಹದಮನ ಎಲೈ ಬಷ್ಟ ಈ ಪದವಿಯೇಳು ನೀನೊಬ್ಬನೇ ಪರಾಕ್ರಮ ಎಂದು ತಿಳಿದಿರುವಿಯ. ಸಾರ್ಥವಾಗ ನುಡಿವನಲ್ಲ ಈ ಬಂಡ ನೀನು ಮಾಡುವುದನಲ್ಲ ಈ ಉಲ್ಲ ಬಾಲಕನೇ. ಎನ್ನಂ ಕುಲ ಹೇಳಿ ಎಂದು ತಿಳಿವಿಯ. ಸಾಧ್ಯವಾಗ ಮಾಡುವನಲ್ಲ ಈ ಬಷ್ಟ ಎಲೈ ಜಡಮತೆ ಎಲೈ ಮೂಢಮತೆ ನನ್ನ ಪ್ರತಿಜ್ಞೆಯಂ ಚೆನ್ನಾಗಿ ಕೇಳು. ಸಾಧ್ಯವಾಗ ಹೇಳಲ್ಲ ಅನ್ವ
ಈ ದಿನ ಸಮರಂಗಣದಲ್ಲಿ ನೀನು ಹತಳ ವಿತಳ ರಸತಳ ಪಾತಾಳದಲ್ಲಿ ಒಕ್ಕರ ನಿನ್ನಂಬೆಡದ ಹಿಡಿದ ನಿನ್ನ ತೆರೆ ಮರಣ ಪಡುವೆ ಕಡವದಿದ್ದರೆ ಎನ್ನ ಪಡೆದ ಮಾತ ಚಿತ್ರಾಂಗಿ ಎಂಬುವುದಕ್ಕೆ ಸಂಶಯವೇ ಇಲ್ಲ. ಇಲ್ಲ ಈ ಹದಮನೆ, ಇಲ್ಲ ಈ ಮೂರ್ಖನೇ, ನಾನು ವೀರ ಕ್ಷತ್ರಿಯ ಸಂಜಾತನೇ ಅಲ್ಲ. ಇನ್ಯಾತಕ್ಕೆ ತಡ ಜಾಗ್ರತೆಯಿಂದ ಕಾಳಗವ ಮಾಡು ಎನ್ನ ಪರಾಕ್ರಮವನ್ನಾದರ ಇಲ್ಲ ಈ ಭ್ರಷ್ಟ. ಈ ಸಮಸ್ತ ವಸ್ತು ಒಡವಿಗಳ ಸಮುದಾಯ ಯಜ್ಞಾಶವು ತಿರುಗಿಸಿ ಮಣಿಪುರಕ್ಕೆ ಜಾಗೃತಿ. ನಮ್ಮ ಸೈನ್ಯ ಸಮಸ್ತ ಪರಿವಾರಕ್ಕೆ ಈ ಕ್ಷಣವೇ ಯುದ್ಧ ಸನ್ನದ್ಧರಾಗಿ ಬರಬೇಕೆಂದು ಎನ್ನ ಆಜ್ಞೆಯ ಮುನ್ನರಿಸು. ಬೋರ್ಗರಣ ಕಹಾಳಿ ಒಡಿರಣ ಬೇರಿ. ಇಲ್ಲ ಈ ಹದಮ, ಎನ್ನ ಮಾತೆಯ ಮನ ಬಂದಂತ ಬೈದು ನಿನ್ನ ನಾಲಿಗೆ ಸರ್ರನಸಿ ನಿನ್ನ ಮೃತ್ಯು ದೇವತೆಗೆ ತುತ್ತು ಮಾಡದಿದ್ದರೆ ಭಳೆ ಒಬ್ಬರು ವಾಹನೆ ಅಲ್ಲ ಮಂದಮತಿ ನೋಡಲ್ಲ ತಳ್ಳನಗೊಳ್ಳುವ ಮಾಡುವ ಅವರ ಲೋಕಕ್ಕೆ ಸೇರಿದ ಸುಭದ್ರ ನಂದನ ಚಕ್ರಬಿಂಬದ ಕೋಟಿ ತಳ್ಳನಗೊಳ್ಳುವ ಮಾಡುವ ಆ ಸುಭದ್ರ ನಂದನ ಈರಾದ ವೀರ ಚಕ್ರಬಿಂಬದ ಕೋಟಿಯನ್ನು ತಳ್ಳನಗೊಳ್ಳುವ ಮಾಡುವ ಅವರ ಲೋಕ ಸೇರಿದ ಈರಾದ ಚಕ್ರಬಿಂಬ ಕೋಟಕ್ಕೆ ಮಾಡುವ ಆ ಅವರು ಸುಭದ್ರ ನಂದನ ಅವರ ಮಗನು. ನಿನ್ನಂತ ಚಂಡನ ಎನ್ನಂತ ಮಗನೆಂದರೆ ಜಗತ್ತ ಕಲಿ ವೀರ ಅರ್ಜುನನ ಮಂದಿರ ಮಗನಾದರೆ ಜಗತ್ತು ಒಪ್ಪುವುದಿಲ್ಲ. ಉಲ್ಲ ಬಾಲಕ ಕೈಲಾದ ಮಾತುಗಳನ್ನೇ ಅದಕ್ಕಾಡುವೆ. ಹದಮನಾದ ಕುಲ್ಲದ ನಂಜಯ ಎಲ ಈ ಬೊಬ್ಬರ್ವಾನ ನಮ್ಮ ಕುಲ್ಲದೆ ನಮ್ಮ ಕುಲ ಹೇಳ ಎಂದ ನುಡಿದು ಎನ್ನ ಮಾತೆಯ ಮನ ಬಂದಂತ ಜರೆದು ಸಾಧ್ಯವಾಗ ಮಾತನಾಡುವುದು ನೀನು ಮಾಡುವುದೇನಲ್ಲ ಈ ಉಲ್ಲ ಬಾಲಕ. ನಿನ್ನ ಹೀನ ವಚನಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯ ತೋಳ ಜ್ವಾಲಾಮುಖಿ ಅಗ್ನಸ್ಫುಟದಂತ ಬೋರ್ಗರಿತ್ತಿರುವುದು. ಹದಮನೆ ಸ್ವಲ್ಪ ತಾಳಲ್ಲ ಈ ಭ್ರಷ್ಟ. ಭೈರೇ ನಿಮ್ಮ ಸೈನ್ಯ ಸಾಗರ ಒಮ್ಮಟ ಬಾಲನ ಪ್ರಾಯನಾದ ಎನ್ನ ಗೋಪನಾಲವ ಸರ್ರ ಸುರದ ಬರದ ಮಾಡಿ ಬತ್ತಿ ಸದೋದರೆ ನಾನು ಅಲ್ಲ. ಇಲ್ಲ ಈ ಬುದ್ಧಿಗೇಡೆ ತಡವಿನ್ನಾಟಕ್ಕೆ ಜಾಗ್ರತೆಯಿಂದ ಕಾಳಗವ ಮಾಡು. ಇದ್ದಕ್ಕೆ ಸಿದ್ಧನಾಗ ಕುಲ್ಲ ಹಡಗಿಸುವನು ನಿನ್ನ ಕೊಲ್ಲ. ಜನ ಎನ್ನ ನುಡಿಯ ಕೇಳಿ ಎನ್ನಯ ಬೇಗನೆ ಜನಕಾದಿಯನ್ನು ಸಮಸ್ತಾರವಾಗಿ ಬಪ್ಪುರುವಾನ ನಮ್ಮ ಪ್ರಸಿದ್ಧ ವೀರನ ಎಂಬ ನಡಿದ್ದಕ್ಕೆ ಬರುತ್ತಿರುವನಂತೆ. ಅವನ ಜೈಸನ್ನ ಪರಾಕ್ರಮ ತೋರಿಸಿ ಬರುವಂತ ನಾಗರು ಸಂತಕ ಸಾಂಗ್ರು ಕೂಡ ತೇಜ. ಜನಕ ನೀನು ಎಷ್ಟು ಪರಿಯಿಂದ ಚಿಂತಿಸಬಹುದು? ನೀನು ಹೇಳುವ ಮಾತು
ಸಹಜ. ಹಾ ಎಲ್ಲಿಗೆ ತೋರಿದ ಅಪಶಕನದಿಂದ ಅವನನ್ನು ಗೆಲ್ಲುವುದು ನಾನರಿಯನು. ಹಾ ನೀನು ಮಾತ್ರ ಇಲ್ಲಿ ನಡೆದ ವಾರ್ತೆಗಳ ನೀನು ಮಾತ್ರ ಗಜಪುರಕ್ಕೆ ಹೋಗಿ ಇಲ್ಲಿ ನಡೆದ ವಾರ್ತೆಗಳ ತಿಳಿಸುವಂತನಾಗು. ಋಷಟಚ ಇದೇ ಮಗನೇ ಹತ್ಯೆ ಬಲವಂತಿದ್ದಾನೆ. ಅವೋ ಧನುಂಜಯ, ನಿನಗ್ಯಾತಕ್ಕೆ ಜನಪದದ ಅಪವಾದ ಭಯವು? ಮಳಿರೆ ತಂದೆಯಾದ ರವಿ ಸಂಜಾತನು ಸಹ ಜಾತರಾದ ನಿಮ್ಮವರೊಡನೆ ಕೂಡಿ ಬಾಳದೆ ನಿಮ್ಮವರು ದೋಷವನ್ನು ಬಯಸಿದನು. ನಮ್ಮ ವೈರಿಗಳಾದ ಕೌರವರೊಡನೆ ಸಕನೆಯ ಮಾತು ಕೇಳಿ ನಿಮ್ಮ ದೋಷವನ್ನು ಬೆಳೆಸಿದನು. ನೀನು ಭಯಪಡುವುದು ಏತಕ್ಕೆ? ನಿನ್ನ ವ್ಯಸನವನ್ನು ಬಿಟ್ಟು ಜಾಗೃತಿಯಿಂದ ಅಪ್ಪಣೆಯನ್ನು ಕೊಡು ಜನಕ. ಜಗದ ಶಾಂತಿ ಓಹೋ ತನಯ ವರ್ಣಿಸಲಾರೇನೋ ನಿನ್ನಯ ಶೌರ್ಯ. ಒಬ್ಬರು ವಾಹನನೆಂಬ ಶ್ರೀಕೃಷ್ಣನಿಂದ ಕೃಪೆಯಿಂದ ಜಯಿಸಿ ಬಾ ತನಯ. ತೋರಿಸ ನಿನ್ನಯ ಪರಾಕ್ರಮ. ಬಳಿ ಬಳಿರೇ ಸರತ ಜಾಗ್ರತೆಯಿಂದ ಶೃಂಗಾರ ತರಮಾದೆಯನ್ನ ರಥಕ್ಕೆ ದಿವ್ಯ ಸ್ವಾಂಗಣ ಸೂಟದಿಂದ ರಥವನ್ನು ಆರಿಸ ಸಾರಥಿ ಅತಿ ಜಾಗ್ರತೆ. ನಿಮ್ಮ ಇಷ್ಟದಂತಾಗಲಬಹುದು. ಅಮ್ಮ ಜನನಿ ಕುಮಾರ, ನಿನ್ನಾಜ್ಞದಂತೆ ಯಜ್ಞಾಸವು ಸಹಿತ ಧನಕನಕ ಸಹಿತ ವಸ್ತ್ರಾಭರಣಗಳಿಂದ ಪಾರ್ಥನಲ್ಲಿಗೆ ಹೋಗಿ ವಂದನೆಯ ಮಾಡಿ ತಿಳಿಯದೆ ಮಾಡಿದ ಅಪರಾಧವ ಮನ್ನಿಸಿ ಚಿತ್ರಾಂಗಿಯ ಮಗನಂದ ಆತನ ಪಾದಕ್ಕರಾಗಿ ಬೇಡಿಕೊಂಡರೆ ಏನಾಯ್ತು ಕಂದ? ಆತನು ಕೋಪ ತುರನಾಗಿ ಕಿಡಿಕಂಡ ವಂಶರ ಸುತ್ತ ಕುಲಹೀನನೇ ಕೈಲಾಗದ ಏಡಿ ಎಂದು ಎನ್ನಂ ಜರಿದು ಕಡಿಗೆ ವೇಷ ತಮ್ಮವನನ್ನು ದುರ್ಭಾಷೆಗಳನ್ನಾಡಿ ತಿರಸ್ಕರಿಸಿದನು. ಜನನೇ ಕಂದ, ಅವನ ಕೋಪವು ತಡೆಯಲಾರದೆ ಯುದ್ಧಕ್ಕೆ ಸಿದ್ಧರಾಗಿರೆಂದು ತಿಳಿಸಿ ಬಂದಿರುವನು. ಮಾತೆ ಕೊಡನೆ ಕಂದ, ಅಮ್ಮಯ್ಯ, ತಂದೆಯನ್ನು ಮಣೆಪುರಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ತಂದೆಯ ಆಡಬಾರದ ಮಾತನ್ನು ಆಡಿದನು. ಯುದ್ಧಕ್ಕೆ ಹೋಗುವನು, ನೇಮವನ್ನು ಕೊಡು ಎಂದು ಕೇಳಲು ಬಂದಿರುವಿಯಾ? ಹೌದು ಮಾತೆ. ಕಂದ, ಜನನೇ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಪಾಂಡವಂಶೋದ್ಧಾರ ಪಾರ್ಥರಾಜನ ಕುವರ ಸರಿಯಲ್ಲವೋ ನಿನ್ನ ವಿವರ. ಹೇಳುವೆ ತಂದ ವಿಚಾರ. ಕಾರ್ಯವ ಮಾಡಿದೇನೆ ಎಂತ ಕಾರ್ಯವನ್ನು ಮಾಡಿದೆನು ಮಾತೆ. ಕಂದ, ಅಮ್ಮಯ್ಯ, ತಂದೆಯೋಳು ಯುದ್ಧಕ್ಕೆ ಹೋಗುವನು, ನೇಮವನ್ನು ಕೊಡು ಎಂದು ಕೇಳಲು ಬಂದಿರುವಿಯಾ? ಹೌದು ಮಾತೆ. ಪಾರ್ಥನನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವೇ ಮಗನೇ? ನಾನೇನು ಸಾಮಾನ್ಯದವನೇನು ಮಾತೆ. ಕಂದ, ಅಮ್ಮಯ್ಯ, ಪರಶಿವನೋಳು ಯುದ್ಧವನ್ನು ಮಾಡಿ ಪಾಶುಪಥವನ್ನು ಪಡೆದಂಥ ವೀರನು ಮಧ್ಯಮ ಪಾಂಡವನು. ನಿನ್ನ ಗರ್ಭದಲ್ಲಿ ಜನಿಸಿ ಈ ಬಬ್ಬುರುವಾನ ಪರಶಿವನು ಪಾಶುಪಶಾಸ್ತ್ರವನ್ನು ಪಡೆದಿರವನು ಮಾತೆ. ಕಂದ, ಅಮ್ಮಯ್ಯ, ಎಂಥ ಕಾರ್ಯವ ಮಾಡುವೆ ನೀನು ತಂದೆಯೋಳು ಕದನವೇ ನಿನಗೆ ಕದನವೇನೋ. ಎಂಥ ಕಾರ್ಯವ ಮಾಡುವೆ ನೀನು
ಬೇಡ ಕಂದ. ಅದು ಯಾತಕ್ಕೆ ಬೇಡ ಮಾತೆ? ತಂದೆಯ ಯುದ್ಧಕ್ಕೆ ಹೋಗಿ ತಾಯಿಯ ಮನಸ್ಸಿಗೆ ದುಃಖವನ್ನು ಉಂಟು ಮಾಡಬೇಡ ಪುತ್ರ. ನನ್ನನ್ನು ವೇಷ ಎಂದು ಬೈದಿರುವನು ಮಾತೆ. ಕಂದ, ಅಮ್ಮಯ್ಯ ಪರಶಿವನೋಳ ಯುದ್ಧವ ಮಾಡಿ ಪಾಶುಪಥವನ ಪಡೆದವನ ನಿನ್ನ ಪಾಡೇನ. ತಾಯಿಯ ಮಾತನು ಮೀರಬೇಡ, ತಾಯಿಯ ಮಾತನು ಮೀರಬೇಡ. ನೀನು ಕೆಡಬೇಡ, ಕೆಟ್ಟು ಬಾಳುವೆಯ ಪಾಂಡವಂಶೋದ್ಧಾರ ಪಾರ್ಥರಾಜನ ಕುವರ. ಸರಿಯಲ್ಲವೋ ನಿನ್ನ ವಿವರ, ಹೇಳುವೆ ತನ್ನ ವಿಚಾರ. ಕಂದ ಬಬ್ರುವಾಹನ, ಮಾತೆಯಾದ ಚಿತ್ರಾಂಗಿಯ ದೇವಿ, ತಂದೆಯಾದ ಪಾರ್ಥನನ್ನ ಮಣಿಪುರಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ಹ ನಿನ್ನ ತಂದೆಯು ಆಡಬಾರದ ಮಾತನ್ನು ಆಡಿದನು ಮಾತೆ. ಈಗ ಕೋಪಗೊಂಡು ಯುದ್ಧಕ್ಕೆ ಹೋಗುವನು ನೇಮವನ್ನು ಕೇಳಲು ಬಂದಿರುವಿಯಾ? ಹೌದು ಮಾತೆ. ಬೇಡ ಕಂದ. ಅದು ಯಾತಕ್ಕೆ ಬೇಡ ಮಾತೆ? ಆ ಪಾರ್ಥನು ಪರಶಿವನು ಯುದ್ಧವನ್ನ ಮಾಡಿ ಪಾಶುಪತಾಸ್ತ್ರವನ್ನ ಪಡೆದಂಥ ವೀರನು ಆ ಪಾರ್ಥನು. ನಾನೇನು ಸಾಮಾನ್ಯದವನೇನು ಮಾತೆ? ಚಿಕ್ಕವನಾದ ನಿನ್ನಿಂದ ಆ ಪಾರ್ಥನನ್ನು ಗೆಲ್ಲಲು ಸಾಧ್ಯವಿಲ್ಲ ಕಂದ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ? ಎನ್ನ ಮಾತು ಮೀರಿ ಹೋದರೆ ಆಗಲಾರದು ಎನ್ನ ಮನಕ್ಕೆ ಆನಂದ. ಅಹೋ ಜನನಿ, ಕಂದ, ನಿನಗೆ ಬಂದ ಅಪಕೀರ್ತಿ ನನಗಲ್ಲವೇ? ಬೊಳಿರೇ ಆ ಕುಲ್ಲನಾದ ಧನಂಜಯನು ಸೊಲ್ಲಿಗೆ ನಿಮ್ಮ ಜನನಿ ವೇಷ ಎಂದು ಜರೆದು ನಿಂದಿಸಿದನು. ಜನನಿ ಕುಮಾರ, ಅವನ ಕೋಪವನ್ನು ತಡೆಯಲಾರದೆ ಇದ್ದಕ್ಕೆ ಅವನ ನುಡಿಗಳನ್ನು ನೆನೆಸಿಕೊಂಡರೆ ಎನ್ನ ಕೋಪವು ತಡೆಯಲಾರದು ಮಾತೆ. ಕೊಡು ಬೇಗನೆ. ತಪ್ಪನು ನುಡಿಯಬೇಡ, ತಂದೆಯ ಪಾದಕ್ಕೆ ನಮಿಸು ನೀನು ಕಂದಾನೆ, ರೇ ಕಂದಾನೆ. ತಪ್ಪನು ನುಡಿಯಬೇಡ, ತಂದೆಯ ಪಾದಕ್ಕೆ ನಮಿಸು ನೀನು ಕಂದಾನೆ, ನೀನು ಕಂದಾನೆ. ತಂದೆ ಪಾದಕ್ಕೆ ನಮಿಸು ನೀನು ಕಪ್ಪ ಕಾಣಿಕೆಯ ಒಪ್ಪಿಸು ನೀ ಕರೆತಾರ. ತಂದೆ ಪಾದಕ್ಕೆ ನಮಿಸು ನೀನು ಕಪ್ಪ ಕಾಣಿಕೆಯ ಒಪ್ಪಿಸು ನೀ ಕರೆತಾರ. ತಂದೆಯಲ್ಲೋ ಅರಮಂದಿರಕ್ಕೆ, ತಂದೆಯಲ್ಲೋ ಅರಮಂದಿರಕ್ಕೆ ಕರೆತಾರೋ ನೀ ಕರೆತಾರೋ. ಪಾಂಡವಂಶೋದ್ಧಾರ ಪಾರ್ಥರಾಜನ ಕುವರ. ಸರಿಯಲ್ಲವೋ ನಿನ್ನ ವಿಚಾರ, ಹೇಳುವೆ ತನ್ನ ವಿವರ. ಎನ್ನ ಪ್ರೀತಿಯ ಪುತ್ರನಾದ ಬಬ್ರುವಾಹನ, ಮಾತೆಯಾದ ಚಿತ್ರಾಂಗಿಯ ದೇವಿ, ಈ ನಿನ್ನ ಹಠವನ್ನು ಬಿಡು, ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಕಂದ, ಅಮ್ಮಯ್ಯ, ನಿನ್ನ ತಂದೆಯವಳ ಪಂಥವನ್ನು ಬಿಡು, ತಂದೆ ಬಳಿಗೆ ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ತಂದೆಯ ಪಾದಕ್ಕೆ ಶರಣಾಗತನಾಗು. ಹ ನಿನ್ನ ತಂದೆಯಾದ ಪಾರ್ಥನನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ. ತಪ್ಪನ್ನು ನುಡಿಯಬೇಡ, ತಂದೆ ಪಾದಕ್ಕೆ ನಮಿಸು,
ತಂದೆಯನ್ನು ಕರೆತ ಪುತ್ರ ಕೋಮಲ ಗಾತ್ರ ಮಾತಿಯಾದ ಚಿತ್ರಾಂಗಿಯ ದೇವಿ ಕಂದನಾದ ಬಬ್ರುವಾಹನ ಈ ಭೂಮಿ ಒಳಗೆ ಅವಮಾನ ಒಂದು ಜೀವಿಸುವುದಕ್ಕಿಂತ ವೀರ ಸ್ವರ್ಗ ಅವಮಾನ ಹೊಂದಿದರೆ ಸ್ವರ್ಗತಿಗೊಮ್ಮವನು ಅಮ್ಮಯ್ಯ ಕಂದ ಎನ್ನಂ ಏಸ ಸಂಭವನಂದು ಮಾತಿಗೆ ನುಡಿದನಲ್ಲ ಹಾ ಧನುಂಜಯನು ಭುಳಿರೇ ಅಂತ ಪಾಪಿಯನ್ನು ಸರ್ರನ ಸೀಳು ರಣರಂಗಕ್ಕೆ ದಿಗ್ಬಲಿಯನ್ನು ಕೊಡದಿದ್ದರೆ ಈ ಶಾಪ ಬಾಣಗಳಿಗೆ ಇದಕ್ಕೆ ಹೋಗುವುದು ನಿಶ್ಚಯದಿಂದ ತಿಳಿ ಪಡೆದ ಮಾತೆ ಕೊಡು ನೇಮ ಕಂದ ಅಮ್ಮಯ್ಯ ನಾನಿನ್ನು ಹೆಚ್ಚಿಗೆ ಹೇಳಲಾರೆ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಹ, ಹೋಗಿ ಬರುವಂತನಾಗು ಪುತ್ರ ಕೋಮಲ ಗಾತ್ರ. ನನ್ನ ಇಷ್ಟದಂತಾಗಲಿ ಮಾತೆ. ನೋಡು ಮಲ್ಲಿಕಾರ್ಜುನ ಇವರು ಮಗಣ್ಣ ಇವರಿಗೆ 101 ರೂಪಾಯಿ ಮಾಡಿರ್ತಾರೆ. ತಗ ಬಳ ಬೆಳಿರಿ ಎಲೈ ಸಾರಥಿ ಭೂಪತಿ ತಡವಿನ್ಯಾತಕ್ಕೆ ಈ ಸಮರ ಭೂಮಿಗೆ ರಥವನ್ನು ಬಿಡು ಸಾರಥಿ. ನಿಮ್ಮ ಇಷ್ಟದಂತಾಗಲಿ ಭೂಪತಿ. ಬಬ್ರುವಾಹನ ಏನು ಹೇಳಲಿ ನಿನ್ನ ಅಜ್ಞಾನ ಅದೇನು ಚೆನ್ನಾಗಿ ಹೇಳಲೈ ದುರಿತ ಘಟನಾದ ಪರರಾಜ ತೇಜ ಭರತ ಮಾಧವಾಜಿಯಂ ಕಟ್ಟಿಕೊಂಡರು ಕಟ್ಟಿಕೊಂಡರು ಪ್ರಾಣವಂ ತೆಗೆದುಬಿಟ್ಟರು. ಹ, ನಿರ್ಭಯಾಂಕಿತನಾಗಿ ಮಂಕುಮತಿಯಿಂದ ನಮ್ಮ ಸ್ವವಂ ಕಟ್ಟಿದೆಯ ಸಹಜವಾಗಿ ಕಟ್ಟಿರುವನಲೈ ಹದಮನ ನಿನ್ನ ಬಿಂಕವಂ ತ್ಯಜಿಸಿ ಹ, ನಮ್ಮ ಕುದುರೆಯಂ ಬಿಟ್ಟರೆ ಉಳಿತಾಯಿತು. ಹ, ಇಲ್ಲವಾಯಿತಂದರೆ ಒಳಿರ ನಿನ್ನ ರುದ್ಧಾದ್ಯಂ ಗಕ್ಕಲಿಗೆ ಹ. ಈ ರಣಭೂಮಿಗೆ ದಿಗ್ಬಲಿಯಂ ಕೊಟ್ಟು ಹ. ನಮ್ಮ ಹಯಮಂ ಕೊಂಡು ವಯವದ ಬಿಡನ ಮೂರ್ಖ ನಿನಗಾತಕ್ಕೆ ತಾರ್ಕ ಎಲೈ ಋಷತ್ಯಜ ನಮ್ಮ ಬಡನಾಯಿ ವಾಹನನೇ ಮೋರಿಯನ್ನು ಮೇಲಕ್ಕೆ ಎತ್ತಿ ಯಾತಕ್ಕೆ ಒದರುತ್ತಿ ಸಹಜವಾಗಿ ಬದಲವನಲೈ ನಿನ್ನ ಪೌರಸವು ಯಾರ ಮುಂದೆ ತೋರುತ್ತಿ ನಿಮ್ಮ ಅದಮನೆ ನಿಮ್ಮ ತಂದೆಯ ಕಳ್ಳನಂತೆ ರಣಮಂಡಲದಲ್ಲಿ ಹಸೆ ಕೂಸಿನ ಕರವನ್ನು ಕತ್ತರಿಸಿದಂತೆ ಎನ್ನಂ ತಿಳಿದುಕೊಂಡಿರುವೆ ಎಲೈ ಅದಮ ನಮ್ಮ ತಂದೆ ಹಸೆ ಕೂಸಿನಂ ಕತ್ತರಿಸುವಂತ ಹೇಳಿವಿಯಲ್ಲ. ನಮ್ಮ ತಂದೆ ನಮ್ಮ ಹೆಸರು ಕರ್ಣನು, ನಿನ್ನ ಹೆಸರು ನಿನ್ನ ತಂದೆ ಹೆಸರು ಯಾವನ ಏನಲೈ ಬಂಡನೆ ಹದಮನ ಅದೇನು ಚೆನ್ನಾಗಿ ಹೇಳಲೈ ಬಂಡನ. ತ್ರಿಮೂರ್ತಿಗಳು ಅಡ್ಡ ಬಂದ ಕಾಲಕ್ಕೆ ಈ ದಿನ ಯುದ್ಧದಲ್ಲಿ ನಿಮ್ಮ ಸರಗಳ ಗಗನಾಂತರಕ್ಕೆ ಹಾರಿಸದಿದ್ದರೆ ಮುಹಿರೇ ಬಾಪುರ ಬೊಬ್ಬರು ವಾಹನದ ಹೆಸರಾತಕ್ಕೆ ಬಂಡ ಗಂಡಗಲಿಯಾದರ ಉಳಿಸಿಕೊಂಡು ಬಳಿರ್ಯ ಗರ್ಭ ನಿರ್ಭೀತನಾದ ಮಧುವನ್ಮತ್ತನೇ ಈ ಷಂಡನೆ ಈಗ ಎನ್ನ ಚತುರಂಗ ಸಾಯದಿಂದ ಕ್ರೂರ ಬಾಣಾಂಗಳ ಮಡಿವನು ನೋಡು. ಅದೇನು ಹೇಳಲೇ ಬಂಡ ಪ್ರಾಣ ಹ ನಿನ್ನ ಶಿರವಂ ತೆಗೆವೆನು. ಹ ಸ್ವಲ್ಪ ಈ ದಿನ ಯುದ್ಧದಲ್ಲಿ ನಿನ್ನ ಪರವಾಗಿ 33 ಕೋಟಿ ಸುರಸಮ್ಮವರು ಬಂದವರನ್ನು ಲೆಕ್ಕಿಸದೆ ಹ ಈ ಭೂತಾಟಕ್ಕೆ ದಿಗ್ಬಲಿಯಂ ಕೊಟ್ಟು ಹ ನಮ್ಮ ಹಯಮಂ ಕೊಂಡು ವೈವದ ಬಿಡನ ಮುರ್ಕ ನಿನಗಾತಕ್ಕೆ ತಾರ್ಕ ಬಳಿರ್ಯ ಎಲ ಇರು ಶಾಂಕಿತ ಎಲೈ ಬೊಬ್ಬರುವ ನಮ್ಮ ಬಡನಾಯಿಯೇ ನೀನ್ಯಾವ ದೊಡ್ಡ ಬಲವಂತ ನೀನ್ಯಾವ ದೊಡ್ಡ ಬಲವಂತನ
ಮಹಾಭಾರತ ಯುದ್ಧದಲ್ಲಿ ನಿಮ್ಮಪ್ಪಣೆ ಕೊಂದ ಫಲಗುಣನ ಮೇಲೆ ಕೋದಾಗ್ನಿಯಿಂದ ಬಾಣಗಳು ಬೇಕಾಗಿತ್ತು. ನಮ್ಮ ಚಿಕ್ಕಪ್ಪನ ನಮ್ಮ ತಂದೆಯಾದ ನಮ್ಮ ಚಿಕ್ಕಪ್ಪನ ಕೂಡ ಹೋರಾಡಂತಂದು ನನ್ನನ್ನು ಬಿಟ್ಟಿರುವನಲ್ಲ ಈ ಬಂಡನ. ಅದು ಬಿಟ್ಟು ಎನ್ನ ಮೇಲೆ ಬಾಣ ಪ್ರಯೋಗವ ಮಾಡಿರುವೆ. ನಿನ್ನ ತಂದೆ ಹೆಸರು ಏನೋ ಗೊತ್ತಿಲ್ಲವಲ್ಲ ಈ ಬಂಡ. ಈಗ ನಿನ್ನ ಯುದ್ಧ ಮಾಡುವುದು ಆಯ್ತು. ಪರಮ ಪಾಪಿಷ್ಟ. ಈಗ ನಿನ್ನ ಒಪ್ಪಿದನು. ಒಪ್ಪಲಿದ್ದರೆ ನೀನು ಮಾಡುವುದನಲ್ಲ ಈ ಉಳ್ಳ ಬಾಲಕನ. ಬಳಿರೇ ಈ ಕೂರ್ಗಾಣಿಗಳ ಮಧ್ಯ ಮಾರ್ಗದಲ್ಲಿ ನುಗ್ಗು ಮಾಡಿ ದಗ್ಧಗಲೆಂದು ಪ್ರಕಾಶಮಾನವಾಗಿ ಗದ್ಗಲಗೋ ಬಾಣಗಳ ಪ್ರಯೋಗಿಸಿರುವೆನು. ತಹಾರಿಸಿಕೊಳ್ಳಲು ಈ ಬೆಷ್ಟ ಏನಾಗುವುದು ನಿನ್ನ ಅದೃಷ್ಟ. ಎಲೈ ಋಷಧ್ವಜ, ಏತಕ್ಕಾಡಿವಿಯೇ ಇಂಥ ಕಠಿಣದ ವಚನ? ಸಹಜವಾಗಿ ಹಾಡಿರುವನಲೈ ಹದಮನ. ನೀನು ವೇಷ ಪುತ್ರನಂದು ಸುಮ್ಮನೆ ಬಿಟ್ಟಿರುವೆನು. ಇಕೋ ನೋಡು ಬಳಿರ ಪ್ರಾಣ ದಗ್ಧಗಲನ್ನ ಮಾನ್ಯವಾಗಿ ಉರಿತ ಬರುತ್ತಿರುವುದು. ನಿನ್ನ ಬಾಣಂಗಳಂ ಪ್ರಯೋಗಿಸು. ನಾನು ಎದುರವನೇ ಅಲ್ಲ. ಸ್ವಲ್ಪ ತಾಳಲೇ ಹದಮನ. ನೀನು ಏಸಿ ಸಂಭವನು. ನೀನು ಎನ್ನಂ ಗೆಲ್ಲುವುದಿಲ್ಲ. ಸುಮ್ಮನೆ ಎನ್ನ ಚಿಕ್ಕಪ್ಪನಾದ ಪ್ರಾರ್ಥನೆಗೆ ಬರಬೇಕು. ನಿಮ್ಮ ಚಿಕ್ಕಪ್ಪನಾದ ಧನಂಜಯನು ನೀನು ಇಬ್ಬರು ಒಂದು ಗೂಡು ಬಂದರೆ ಬಳಿರೇ ಈ ವೀರಬಬ್ರುವಾಹನ ನಿಮ್ಮ ಒಳ ಪೌರುಷಕ್ಕೆ ಬೆದರುವನಲ್ಲ ಈ ಬಂಧನ. ವೀರಬಬ್ರುವಾಹನಂದು ಹೆಚ್ಚಿಯಾಗಿ ಒದರುತ್ತಿರುವಿ. ಸಹಜವಾಗಿ ಒದರುವನಲ್ಲ ಈ ಹದಮನ. ಒದರಿದರೆ ನಿಮ್ಮ ತಂದೆ ಹೆಸರು ಏನೋ ಬಂಡನ. ಎಲೈ ದುರ್ಮಾರ್ಗನ, ಎಲೈ ಪಾಪಿಷ್ಠನ, ಎಲೈ ಭ್ರಷ್ಟನ, ಎಲೈ ಗುಲ್ಲ ಬಾಲಕನ. ಲಜ್ಜೆಗೇಡಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೈ ಬಂಡ. ಆರಿಸಿ ಬಿಡುವನ ಗಗನಾಂತರಕ್ಕೆ ನಿನ್ನ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೈ ಬಂಡ. ಹಾರಸುವನ ಗಗನಾಂತರಕ್ಕೆ ನಿನ್ನ ಯಾರುಂಡ. ಕರ್ಣೋದ್ಭವ ಏನು ಹೇಳಲಿ ನಿನ್ನ ಗರ್ವವ. ಹೇಳಲಿದ್ದರೆ ನೀನು ಮಾಡುವುದೇನಲ್ಲ ಈ ಅದಮನೆ. ಶರಣು ಮಾಡಿದರೆ ಎನ್ನಿಗೆ ಪ್ರಾಣದಾನವ ಮಾಡಿರುವೆಯೇ. ಸಹಜವಾಗಿ ಮಾಡುವನಲ್ಲ ಈ ಉಲ್ಲ ಬಾಲಕನೇ. ಸಣ್ಣವನೊಂದು ಕೈಗೊಂದಿದ್ದರೆ ನಿನಗೆ ಮೂರು ಕಣ್ಣು ಮುಡಿದೇವೆ. ಮುಡಿಯಲಿದ್ದರೆ ನಿನಗೆ ನಿನ್ನಂತ ನನಗೇನು ತಂದಿಲ್ಲವನಲ್ಲ ಈ ಉಲ್ಲ ಬಾಲಕನ. ಎಲೈ ಬಂಡ, ಎಲೈ ಸಂಡನ. ಬ್ರಹ್ಮಾಂಡವೇ ತುಂಡು ತುಂಡು ಮಾಡುವ ಈ ಕೋದಾಂಡಕ್ಕೆ ನಿಶ್ಚಿತ ಬಾಣಗಳ ಪ್ರಯೋಗಿಸಿ ನಿನ್ನಯ ಸಾರಥಿ ರಸಸ್ತಂಗವನ್ನು ಗಗನ ಮಂಡಲಕ್ಕೆ ಹಾರಿಸಿ ರವಿ ಮಂಡಲವನ್ನು ಪ್ರದಕ್ಷಿಣೆ ಗೈಸಿ ಬಳಿರೇ ನಿಮ್ಮ ತಾತನ ದರ್ಶನವ ಮಾಡಿಸುವನು ನೋಡು ಕಂಡಿಯ ಋಷಾಂಕಿತ. ನೋಡನ್ನ ಪಂತ ಎಲೈ ಅದಮನೆ. ನನಗೆ ಮಾತ್ರ ಎನ್ನ ತಂದೆ ತಾಯಿ ಇರುವರು, ನಿನ್ನಗೆ ಮಾತ್ರ ತಾಯಿಯೇ ಒಬ್ಬಳೇ ಇರುವಳು. ಆದರೆ ನೀನು ನನ್ನ ಕೂಡ ಯುದ್ಧ ಮಾಡುವುದು ತರವಲ್ಲ. ವೇಷ ಸಂಭವನ ಮುಂದೆ ನಾನು ಯುದ್ಧ ಮಾಡುವುದೇ ತರವನೇ ಅಲ್ಲ. ಈ ಭೂಮಂಡಲದೊಳಗೆ ಕೋದಂಡವಿದ್ದ ಪಾಂಡಿತ್ಯರಳು ನೀನೇ ಮಹಾ ಪರಾಕ್ರಮಿಯು. ಹೌದಲೇ ಬಣ್ಣ. ಇದು ಪರಾಂತರಕ್ಕೂ ಎನ್ನ ರಥ ತಿರುಗಿಸು.
ಪ್ರದಕ್ಷಿಣೆ ಗೈಸಿ ಹ. ಎಲ್ಲ ತಾತನ ದರ್ಶನವ ಮಾಡಿಸಿದ ವೀರರೇ ಇದ್ದಿಲ್ಲ. ಚಿತ್ರಾಂಗಿಯ ಸುತನಾದ ವೀರಬೊಬ್ಬರುವ ನಿರ್ವನಲೈ ಹದಮನ ಒಲೆ ನಿನ್ನ ಪರಾಕ್ರಮಕ್ಕೆ ಈಡಿಲ್ಲ. ಹ. ಬಳಿರೆ ಇಕೋ ನೋಡು ಎನ್ನಯ ತ್ರಾಣ ಹ. ಅತುಗ್ರತರ ಮಾದರನ ನೇತ್ರಾಗ್ನಿಯಂತೆ ಹ. ಧಗಾಲೆಂದು ಬರುತ್ತಿರುವುದು. ಹ. ನಿನ್ನ ಶಿರವಂ ತೆಗಿವನು. ಸ್ವಲ್ಪ ತಾಳು ಯಾರು ತೆಗಿರುವರು ನೋಡುವಂತ. ನಿನ್ನ ಚತುರಂಗ ಸಾಹಸದಿಂದ ನಿನ್ನ ಕುರುದ ಬಾಣಗಳನ್ನು ಪ್ರಯೋಗಿಸು. ಹ. ನಾನು ನಿನ್ನ ಗೆದ್ದೇ ಹೋಗುವನು. ಸ್ವಲ್ಪ ತಾಳಲೇ ಹದಮನ. ನೀನ್ ಇದನ್ನ ಸುರಿಸಿ ಹ. ಚಿತ್ರಾಂಗ ಚಿತ್ರಾಂಗಿಯ ನೇತ್ರದ ನೀರು ಸುರಿಸಿ ಹ. ನಿನ್ನ ತಾತನಾದ ಆದಿಶೇಷನ ತಲಕ್ಕಿ ಎತ್ತಿ ನೆಲಕ್ಕೆ ಕೆಡಬದಂತೆ ಮಾಡದಿದ್ದರೆ ಬಾಪುರ ಬಳಿರೆ ರವಿ ಪೌತ್ರ ಋಷಾಂಕಿತನೆಂದು ಕರೆಯಬೇಡ ಕಲಿಕುಲದ ಲಾಮ ನೋಡನ್ನಯ ಪ್ರಾಣ. ಬಳಿರ್ಯಲೈರು ಸತ್ಯಜ ರವಿಕೋಟಿ ತೇಜ ಹೇ ನಿನ್ನ ಉರುತರ ಮಾದ ಪರಾಕ್ರಮವು ಪರೀಕ್ಷಿಸಬೇಕೆಂದು 5 ದಿನಗಳ ಪರ್ಯಾಂತರ ನಿನ್ನಲ್ಲಿ ಸಮರವಂಗೈದನು. ನಾನೇನು ಸಾಮಾನ್ಯದವನಂತಂದು ತಿಳಿದಿರುವಾಗಿಲ್ಲ ಬಂಡನ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು. ಮೆಚ್ಚಲಿದ್ದರೆ ನೀನು ಮಾಡುವುದೇನಲೈ ಅದವನ ಎಲೈ ಹದಮನ. ಎಲೈ ಬಂಡನ. ಪ್ರಚಂಡ ತರ ಬಲ ಮಂಡಿತರಾದ ಪಾಂಡವರ ತಾಂಡದ ನೀನೇ ಮಂಡಾದ ಗಂಡುಗಲಿ. ಯಾರಿಗ ಮಿಂಡಾದ ಗಂಡಿಗಳಿಲ್ಲ ಸರಿಯಾಗಿ ಮಗಳಲೈ ಅದವನ. ನೀನೇ ಧೈರ್ಯವಂತನು, ನೀನೇ ಶೌರ್ಯವಂತನು. ಕದನ ಚಾತುರನಾದ ಎನ್ನೋಳು 5 ದಿನ ಯುದ್ಧವ ಮಾಡಿದಿ. ಬಲೇ ನಿನ್ನ ಧೈರ್ಯಕ್ಕೆ ಮೆಚ್ಚಲಿದ್ದರೆ ನೀನು ಮಾಡುವುದೇನಲ್ಲ ಈ ಬಂಡ. ಹಾರಿಸಿ ಬಿಡುವನಿನ್ನ ರುಂಡ. ಎಲ್ಲಾರು ಸದ್ಯಜ ಎಲೈ ಬಬ್ರುವಾನೆಂಬ ಬಡನಾಯ ಅರ್ಥಚಂದ್ರ ಕುರ್ತಿಯೋಳು ದಿವ್ಯಾಶ್ರಮಂ ಪ್ರಯೋಗಿಸಿ ಹೌದಾ ಭಕ್ತಿ ಇಕ್ಕನಾಗಿ ಬಲಭದ್ರ ಅನುಜನಾದ ಶ್ರೀಕೃಷ್ಣನನ್ನ ಹೃದಯ ಸ್ಮರಿಸಿಕೋ. ಇನ್ನು ಮೇಲೆ ಆಶಯಂ ತೀರಿಸುಕ. ಎಲೈ ಬಂಡ ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೈ ಬಂಡ. ಹಾರಿಸಿ ಬಿಡುವನ ನಿನ್ನ ರುಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲು ಬಣ್ಣ ಹಾರಿಸುವ ಗಗನಾಂತರಕ್ಕೆ ನಿಲ್ಲಲು. ಮತ್ತೆ ಅವನ ಸುಪಟ ಇದ್ದರ ಜಾಗೃತಿಯಿಂದ ಯುದ್ಧಕ್ಕೆ ಬರೆಯೋಳು ಸಾರಥಿ. ನಿಮ್ಮೆಷ್ಟುದಂತೆ ಆಗಲಿ ಬಾಬುದಿ.